ಆಸ್ತಿ ತೆರಿಗೆ ಕಟ್ಟದಂತಹ ಆಸ್ತಿ ಮಾಲೀಕರಿಗೆ ಸಂಕಷ್ಟ ಎದುರಾಗ್ತಾ ಇದೆ. ಯಾರು ಮಾಲೀಕರಿದ್ದಾರೋ ಅವರ ಹೆಗಲ ಮೇಲೆ ಬಂದೂಕನ್ನು ಇಟ್ಟಿದ್ದಾರೆ ಈಗ ಡಿ ಕೆ ಶಿವಕುಮಾರ್ ಅವರು. ಯಾಕಂದರೆ ಕಟ್ಟಲೇಬೇಕು ಅಂತ ಹೇಳಿ, ಇಲ್ಲಾಂದರೆ ಮುಂದೆ ನಿಮಗೆ ಕಠಿಣ ಕ್ರಮವನ್ನು ತೆಗೆದುಕೊಳ್ತೀವಿ ನಿಮ್ಮ ಮೇಲೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಖಡಕ್ಕಾಗಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ. ಕೋಟಿ ಕೋಟಿ ಆಸ್ತಿಯನ್ನು ಗಳಿಸ್ತಾರೆ ಅಂಥವ್ರು ತೆರಿಗೆಯನ್ನು ಸರಿಯಾದ ರೀತಿಯಲ್ಲಿ ಕಟ್ಟಬೇಕು ಅಂತ ಹೇಳಿ ಡಿ ಕೆ ಶಿವಕುಮಾರ್ ಹೇಳ್ತಾ ಇರುವಂಥದ್ದು. ನೋಡಿ, ಕೋಟಿ ಕೋಟಿ ಆಸ್ತಿ ತೆರಿಗೆ ಬಾಕಿ ಉಳಿಸ್ಕೊಂಡಿರೋರಿಗೆ ಈಗ ಶಾಕ್ ಎದುರಾಗ್ತಾ ಇದೆ. ಇನ್ಮೇಲೆ ಆಸ್ತಿ ತೆರಿಗೆ ವಂಚಕರೇನಿದ್ದಾರೆ ನೆಮ್ಮದಿಯಾಗಿ ಇರೋಕೆ ಆಗೋದೇ ಇಲ್ಲ, ಅದು ಅಸಾಧ್ಯ ಅಂತ ಹೇಳ್ತಾ ಇದ್ದಾರೆ. ತೆರಿಗೆ ಬಾಕಿ ಉಳಿಸಿಕೊಂಡವರ ಆಸ್ತಿ ಹರಾಜು ಹಾಕ್ತೀವಿ ಅಂತ ಬೃಹತ್ ಪಾಲಿಕೆ ಹೇಳ್ತಾ ಇದೆ. ತೆರಿಗೆ ಬಾಕಿ ಪಾವತಿಸಿದಂತಹ 7,000 ಆಸ್ತಿ ಮಾಲೀಕರ ಆಸ್ತಿಗಳು ಹರಾಜಾಗುವಂತಹ ಸಾಧ್ಯತೆ ಇದೆ. ಬೆಂಗಳೂರಿನಲ್ಲಿ GBA ಕಟ್ಟುನಿಟ್ಟಿನ ಒಂದು ಕ್ರಮವನ್ನು ತೆಗೆದುಕೊಳ್ತಾ ಇದೆ. ನೀವು ಕಟ್ಟಲೇಬೇಕು ಅಂತ ಹೇಳ್ತಾ ಇದ್ದಾರೆ. ತೆರಿಗೆ ಪಾವತಿಸಿದ ಕಾರಣ ಆಸ್ತಿಯನ್ನು ಅದನ್ನು ಜಪ್ತಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆದೇಶವನ್ನು ಕೂಡ ಹೊರಡಿಸ್ತಾ ಇದ್ದಾರೆ. ಜಪ್ತಿ ಆದೇಶದ ಬಳಿಕ ಆಸ್ತಿ ತೆರಿಗೆ ಕಟ್ಟಡ ಮಾಲೀಕರೇನಿದ್ದಾರೆ ಅವರಿಗೆ ಕಷ್ಟ ಎದುರಾಗ್ತದೆ. ಫೆಬ್ರವರಿ 17ರಂದು ಆದಾಯ ವಲಯ ಜಂಟಿ ಆಯುಕ್ತರಿಂದ ಜಪ್ತಿ ಆಗುತ್ತೆ. 7,000 ಆಸ್ತಿಗಳನ್ನು ಹರಾಜು ಹಾಕ್ತಿದೆ 5 ಪಾಲಿಕೆ ಜಂಟಿ ಆಯುಕ್ತರು. ಈಗ ಆಸ್ತಿ ತೆರಿಗೆ ಕಟ್ಟದಂತಹ ಆಸ್ತಿ ಮಾಲೀಕರ ಹೆಗಲ ಮೇಲೇನೆ ಒಂದು ರೀತಿಯಾಗಿ ಬಂದೂಕನ್ನು ಇಟ್ಟು ನೀವು ಕಟ್ಟಲೇಬೇಕು, ಇಲ್ಲ ಅಂತಂದರೆ ನಿಮ್ಮ ಆಸ್ತಿಯನ್ನು ಜಪ್ತಿ ಮಾಡ್ತೀವಿ, ಮುಟ್ಗೋಲು ಹಾಕ್ಕೊಳ್ತೀವಿ ಅಂತ GBA ಹೇಳ್ತಾ ಇದೆ. ಯಾಕಂದರೆ ಇನ್ನೇನು ಹತ್ತಿರ ಬರ್ತಾ ಇದೆ ಚುನಾವಣೆ GBAದು. ಹೀಗಿರುವಾಗ ಎಲ್ಲ ರೀತಿಯ ಆ ಕೆಲಸಗಳು ಚುರುಕುಗೊಳ್ತಾ ಇದೆ. ಮತ್ತು ಆಸ್ತಿ ತೆರಿಗೆ ಕಟ್ಟಲೇಬೇಕು, ಇಲ್ಲ ಅಂತಂದರೆ ಬೇರೆ ರೀತಿಯ ಕ್ರಮ ಅಂತ. ಯಾಕಂದರೆ ದುಡ್ಡು ಬೇಕಲ್ಲ ಎಲೆಕ್ಷನ್ಗೂ ಕೂಡ. ಆ ರೀತಿಯ ಕೂಡ ಯೋಚನೆ ಮಾಡ್ತಾ ಇರ್ಬೋದು. ಇಲ್ಲ ಯಾರಾದರೂ ವಂಚನೆ ಮಾಡೋ ಇಷ್ಟು ದಿನ ಏನಿದ್ರಲ್ಲ ಆಸ್ತಿ ಮಾಲೀಕರು, ಕಟ್ಟೋಣ ಬಿಡು, ನೋಡ್ಕೊಳ್ಳೋಣ ಬಿಡು, ಏನಾಗುತ್ತೆ ಬಿಡು ಅನ್ನೋ ಲೆಕ್ಕಾಚಾರದಲ್ಲಿ ಏನಿದ್ರೆ ನೀವು ಇನ್ನು ಮುಂದೆ ನೆಮ್ಮದಿಯಾಗಿ ಇರೋಕ್ಕಾಗಲ್ಲ, ನೆಮ್ಮದಿಯಾಗಿ ಬಿಡೋದು ಇಲ್ಲ ಕೂಡ. ಕೋಟ್ಯಾಂತರ ರೂಪಾಯಿನ ಆಸ್ತಿ ಹೊಂದಿರ್ತೀರಾ, ಆದರೆ ತೆರಿಗೆ ಕಟ್ಟಿರೋದಿಲ್ಲ, ಬಾಕಿ ಉಳಿಸ್ಕೊಂಡಿರ್ತೀರಾ. ಆ ಬಾಕಿ ಉಳಿಸ್ಕೊಂಡವರು ಎಲ್ಲರೂ ಕೂಡ ಈಗ ಕಟ್ಟಲೇಬೇಕು ಅಂತ ಹೇಳ್ತಾ ಇದೆ GBA. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಇರುತ್ತೆ 5 ಪಾಲಿಕೆಗಳನ್ನು ಏನು ಮಾಡಿದೆ, ಆ ಪಾಲಿಕೆಗಳಲ್ಲಿ ಯಾರ್ಯಾರು ಬರ್ತಾರೋ ಕಟ್ಟಲೇಬೇಕು. ಜಂಟಿ ಆಯುಕ್ತರು ಆದೇಶವನ್ನು ಹೊರಡಿಸಿದ್ದಾರೆ. ಇನ್ಮೇಲೆ ಯಾರು ಕೂಡ ನೀವು ವಂಚನೆ ಮಾಡೋ ಹಾಗಿಲ್ಲ. ತೆರಿಗೆಯನ್ನು ಬಾಕಿ ಉಳಿಸ್ಕೊಂಡಿದ್ರೆ ಅದನ್ನೆಲ್ಲವನ್ನು ಕೂಡ ಕಟ್ಟಬೇಕಿಲ್ಲ ಅಂತಂದರೆ ಆಸ್ತಿಯನ್ನು ಹರಾಜು ಹಾಕ್ತೀವಿ ಅಂತ ಪಾಲಿಕೆ ಹೇಳ್ತಾ ಇದೆ. ನಿಮ್ಮ ಆಸ್ತಿ ಉಳಿಬೇಕು, ನೀವು ನೆಮ್ಮದಿಯಾಗಿ ಇರಬೇಕು ಅಂದರೆ ನೀವು ಟ್ಯಾಕ್ಸನ್ನು ಕಟ್ಟಿ, ಇನ್ಕಮ್ ಟ್ಯಾಕ್ಸನ್ನು. ಇಲ್ಲ ಅಂತಂದರೆ ಇಲ್ಲ, ನಾವು ಏನು ಮಾಡಬೇಕು ಅದನ್ನು ಮಾಡ್ತೀವಿ ಅಂತ ಹೇಳ್ತಾ ಇದೆ. ತೆರಿಗೆ ಬಾಕಿ ಪಾವತಿಸಿದಂತಹ 7,000 ಆಸ್ತಿ ಮಾಲೀಕರೇನಿದ್ದಾರೆ ಅವರ ಆಸ್ತಿಯನ್ನು ಹರಾಜು ಹಾಕೋಕ್ಕೆ ಪ್ಲಾನ್ ಮಾಡಿಕೊಂಡಿದೆ. ಬೆಂಗಳೂರಿನಲ್ಲಿ GBAಗೆ ಕಟ್ಟಬೇಕಾದಂತಹ 437 ಕೋಟಿ ರೂಪಾಯಿ ಆಸ್ತಿ ಏನಿದೆ ಅದಿನ್ನೂ ಕೂಡ ಬಾಕಿ ಇದೆ. ತೆರಿಗೆ ಹಣ ಅದನ್ನಿನ್ನೂ ಕೂಡ ಕಟ್ಟಿಲ್ಲ. ಯಾರ್ಯಾರು ಕಟ್ಟಿಲ್ಲ ಅವ್ರನ್ನ ಹುಡುಕಿ ಅವರ ಆಸ್ತಿಯನ್ನು ಜಪ್ತಿ ಮಾಡುವಂತಹ ಕೆಲಸ ಆಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಎಚ್ಚರಿಕೆ ಕೊಡ್ತಾ ಇರುವಂಥದ್ದು. ತೆರಿಗೆ ಪಾವತಿಸಿದ ಕಾರಣ ಆಸ್ತಿ ಜಪ್ತಿ ಆದೇಶವನ್ನು ಹೊರಡಿಸಿದೆ ಪಾಲಿಕೆ. ಈಗ ಈ ಜಪ್ತಿ ಆದೇಶದ ಬಳಿಕ ಏನಾಗುತ್ತೆ ಅಂದರೆ ಆಸ್ತಿ ತೆರಿಗೆ ಕಟ್ಟದಂತಹ ಬೆಂಗಳೂರು ಆಸ್ತಿ ಮಾಲೀಕರೇನಿದ್ದಾರೆ ಅವರಿಗೆ ಸಂಕಷ್ಟ ಎದುರಾಗುತ್ತೆ. ಫೆಬ್ರವರಿ 17ರಂದು ಯಾವ ವಲಯದ ಏನಿದ್ದಾರೆ ಆ ಜಂಟಿ ಆಯುಕ್ತರೇನಿದ್ದಾರೆ ಅವರು ಹೇಳ್ತಾ ಇದ್ದಾರೆ, ಅವರಿಗೆ ಸಂಬಂಧಪಟ್ಟವರು ನೀವು ಕಟ್ಟಲೇಬೇಕು, ಇಲ್ಲ ನಾವು ಬಂದು ಹರಾಜು ಹಾಕ್ತೀವಿ ಅಂತ. 7,000 ಆಸ್ತಿಗಳನ್ನು ಹರಾಜು ಹಾಕ್ತಿದೆ ಈ ಬಾರಿ 5 ಪಾಲಿಕೆ ಜಂಟಿ ಆಯುಕ್ತರು. ಯಾರಾದರೂ ಬಂದು ತಗೋಬೋದು. ನೋಡಿ, ಬೆಂಗಳೂರಿನಲ್ಲಿ ಬೇರೆ ಬೇರೆ ಬಿಸ್ನೆಸ್ ಮಾಡೋರು, ದೊಡ್ಡ ದೊಡ್ಡ ಕಟ್ಟಡಗಳನ್ನು ಹೊಂದಿರುವವರು, ವಾಣಿಜ್ಯ ಕಟ್ಟಡಗಳನ್ನು ಹೊಂದಿದವರು ಅವರೆಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಕಟ್ತಾ ಇಲ್ಲ ಟ್ಯಾಕ್ಸನ್ನು, ಆದಾಯ ತೆರಿಗೆಯನ್ನು ಕಟ್ತಾ ಇಲ್ಲ. ಹೀಗಾಗಿ ಪಾಲಿಕೆ ಈ ರೀತಿಯ ನಿರ್ಧಾರಕ್ಕೆ ಬಂದಿರುವಂಥದ್ದು. ಡಿ ಕೆ ಶಿವಕುಮಾರ್ ಕೂಡ ಸ್ಪಷ್ಟವಾಗಿ ಹೇಳಿದ್ದಾರೆ. ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಅದು ಕೂಡ ಇವರಿಗೆ ಸಂಬಂಧಪಡುತ್ತೆ. ಹೀಗಾಗಿ ಹೇಳ್ತಾ ಇದ್ದಾರೆ ಕಟ್ಟಲೇಬೇಕು. ಸುಮಾರು ಕೋಟಿ ರೂಪಾಯಿ ಹಣ, ಅಂದರೆ 400 ಕೋಟಿಗಿಂತ ಹೆಚ್ಚು ಹಣವನ್ನು ಬಾಕಿ ಉಳಿಸ್ಕೊಂಡಿದ್ದಾರೆ. ಕಟ್ಟಬೇಕಾದ್ರೆ ಕಟ್ಟಿಲ್ಲ. ಕರೆಕ್ಟಾಗಿ ಹೇಳಿದ್ರೆ 437 ಕೋಟಿ ರೂಪಾಯಿ ಇದೆ, ಅದನ್ನು ಕಟ್ಟಬೇಕು. ಅದನ್ನು ಯಾರು ಕಟ್ತಾರೆ? ಇದು ಕಟ್ಟದೆ ಹೋದರೆ ನಾವು ಆಸ್ತಿನ ಮುಟ್ಕೊಳ್ಳೋಕೊಂಡು ಆ ದುಡ್ಡು ಏನಿದೆ ನಾವು ಹರಾಜು ಹಾಕ್ಬಿಟ್ಟು ತಗೋತೀವಿ ಅಂತ ಹೇಳ್ತಾ ಇದ್ದಾರೆ. ಮುಂದೆ ಎಲೆಕ್ಷನ್ ಬರ್ತಾ ಇರೋದ್ರಿಂದ ಕೂಡ ಈ ರೀತಿಯಾಗಿ ಯೋಚನೆ ಮಾಡಿರ್ಬೋದು. ಇದೇ ದುಡ್ಡು ಬಂದರೆ ಅದಕ್ಕೆ ಉಪಯೋಗ ಆಗುತ್ತೆ ಅಲ್ಲಿ, ಆ ರೀತಿ ಆಲೋಚನೆ ಇರ್ಬೋದು. ಅದೇನೇ ಇದ್ದರೂ ಕೂಡ ತೆರಿಗೆಯನ್ನು ಕಟ್ಟಬೇಕಾಗಿರುವಂಥದ್ದು ಎಲ್ಲರ ಕರ್ತವ್ಯ ಕೂಡ, ಕೆಲಸ ಕೂಡ. ಅದನ್ನು ನೀಟಾಗಿ ಕಟ್ಟಿ ಅಂತ ಹೇಳ್ತಾ ಇದ್ದಾರೆ. ಇಲ್ಲಾಂದರೆ ನಿಮ್ಮ ಆಸ್ತಿಯನ್ನು ಹರಾಜು ಹಾಕ್ತೀವಿ, ಯಾರು ಬಂದು ತಗೊಳ್ತಾರೋ ತಗೊಳ್ಳಿ, ಆ ದುಡ್ಡಿಂದ ನಾವು ತೆರಿಗೆಯನ್ನು ಪಾವತಿಸಿಕೊಳ್ತೀವಿ ಅಂತ. 7,000 ಆಸ್ತಿಗಳನ್ನು ಹರಾಜು ಆಗ್ತಾ ಇದೆ. 5 ಪಾಲಿಕೆಗಳು ಏನಿದ್ದಾರೆ ಜಂಟಿ ಆಯುಕ್ತರು ಅವರು ಹಾಕೋಕ್ಕೆ ಎಲ್ಲ ನಿರ್ಧಾರವನ್ನು ಕೂಡ ಮಾಡಿದ್ದಾರೆ. ಹೀಗಾಗಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇದೇ ವಿಚಾರವಾಗಿ ಹೇಳಿದ್ದಾರೆ, ಯಾರ್ಯಾರು ಕಟ್ಟಿಲ್ಲ ಅವರು ಬಂದು ಕಟ್ಟಿ, ಇಲ್ಲ ಅಂದರೆ ನಿಮ್ಮ ಆಸ್ತಿಯನ್ನು ಮುಟ್ಗೋಲು ಹಾಕ್ಕೊಳ್ತೀವಿ ಅಂತ ಈ ರೀತಿಯಾದಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.